ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ಸ್ನೇಹದನ್ನು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇಂಡಿಯನ್ ಪೋಸ್ಟ್ ಆಫೀಸ್ ಅಲ್ಲಿ ಇರ್ತಕ್ಕಂಥ RD ಅಕೌಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಈ ಒಂದು ಸೇವಿಂಗ್ಸ್ ಮಾಡೋದಕ್ಕೆ ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು. ಈ ಸ್ಕೀಮ್ ಇಂದ ನಮ್ಗೆ 17 ಲಕ್ಷದವರೆಗೂ ರಿಟರ್ನ್ಸ್ ಅನ್ನೋದು ಬರುತ್ತೆ. ಅದ್ ಯಾವ ರೀತಿ ಬರುತ್ತೆ, ಹಾಗೆ ನಾವು ಎಷ್ಟು ಅಮೌಂಟ್ ಅನ್ನ ಕಟ್ಟಬೇಕು, ಎಷ್ಟು ವರ್ಷ ಕಟ್ಟಬೇಕು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಹಾಗೆ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದೇನಪ್ಪ RD ಅಕೌಂಟ್ ಅಂದ್ರೆ, ಇದು ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಆಫೀಸ್ ಅಕೌಂಟ್ ಆಗಿರುತ್ತೆ. RD ಮೀನ್ಸ್ ರಿಕ್ಯೂರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳಿ. ಸೊ ಇದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಮಾರ್ಕೆಟಿಂಗ್ ರಿಸ್ಕ್ ಇರೋದಿಲ್ಲ. ಅಂದ್ರೆ ನೀವು ಕಟ್ಟುವಂತ ಅಮೌಂಟಿಗೆ ಸೇಫ್ ಮತ್ತೆ ಸೆಕ್ಯೂರ್ ಇರುತ್ತೆ. ಸೇಫ್ ಅಂಡ್ ಸೆಕ್ಯೂರ್ ಇರೋದ್ರಿಂದ ನೀವು ಯಾವುದೇ ರೀತಿ ನಿಶ್ಚಿಂತೆಯಿಂದ ಈ ಅಮೌಂಟ್ ಅನ್ನ ಸೇವಿಂಗ್ಸ್ ಮಾಡ್ಬೋದು. ಸೊ ಇದರಲ್ಲಿ ಬಂದು ಮಾರ್ಕೆಟಿಂಗ್ ರಿಸ್ಕ್ ಇರೋದಿಲ್ಲ. ಹಾಗೆ ಇಂಟ್ರೆಸ್ಟ್ ಬಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಇನ್ಕಮ್ ಕಾನ್ಸ್ಟೆಂಟ್. ಈಗ ಪ್ರೆಸೆಂಟ್ ಬಂದ್ಬಿಟ್ಟು RD ಅಕೌಂಟ್ ಅಲ್ಲಿ 6.7 ರೇಟ್ ಅಷ್ಟು ಇಂಟ್ರೆಸ್ಟ್ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಮೌಂಟ್ ಇಂದ ಓಪನ್ ಮಾಡಬಹುದಾಗಿರತಕ್ಕಂತ ಅಕೌಂಟ್. ಅಂದ್ರೆ ಬರೀ 100 ರೂಪಾಯಿಂದ ಈ ಒಂದು ಅಕೌಂಟ್ ಅನ್ನ ನಾವು ಓಪನ್ ಮಾಡಬಹುದು. ಇದರಿಂದ 17 ಲಕ್ಷ ರೂಪಾಯಿ ಹೇಗ್ ಸಿಗುತ್ತೆ ಬನ್ನಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಅಕೌಂಟ್ ಅಲ್ಲಿ ಅಂತಂದ್ರೆ ಈ ಒಂದು ಯಾರ್ಯಾರೆಲ್ಲ ಓಪನ್ ಮಾಡಬಹುದು, ಎಲಿಜಿಬಿಲಿಟಿ ಏನಿದೆ ಅನ್ನೋದನ್ನ ನೋಡೋಣ. ಸಿಂಪಲ್ ಎಲಿಜಿಬಿಲಿಟಿ. ಇದಕ್ಕೆ ನೋ ಏಜ್ ಲಿಮಿಟ್. ಅಂದ್ರೆ ಯಾವ ಏಜಿನವರಾಗಿರೋದ್ರು ಪರವಾಗಿಲ್ಲ, ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಚಿಕ್ಕ ಮಕ್ಳ ಹೆಸರಲ್ಲೂ ಕೂಡ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಹಾಗೆ ಜಾಯಿಂಟ್ ಅಕೌಂಟ್ ಕೂಡ ಮಾಡಬಹುದು. ಈಗ ಚಿಕ್ಕ ಮಕ್ಳ ಹೆಸರಲ್ಲಿ ನಾವು ಮಾಡಿರ್ತೀವಿ, ಅದ್ರ ಜೊತೆಗೆ ನಾವೊಂದು ಪೇರೆಂಟ್ ಆಡ್ ಆಗಿ ಜಾಯಿಂಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಸೊ ನಂತರ ಬಂದ್ಬಿಟ್ಟು ಇದಕ್ಕೆ ನಾಮಿನಿ ಫೆಸಿಲಿಟೀಸ್ ಕೂಡ ಅವೈಲಬಲ್ ಇರುತ್ತೆ. ನಾಮಿನಿ ಫೆಸಿಲಿಟೀಸ್ ಮೀನ್ಸ್ ನಿಮ್ಗೆ ಗೊತ್ತಿರ್ಬೋದು, ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟಲ್ ಡೆತ್ ಆತರ ಏನಾದ್ರೂ ಆಯ್ತು ಅಂದ್ರೆ ನಾಮಿನಿ ಯಾರಿಗಾಗಿರುತ್ತೆ ಈ ಸ್ಕೀಮ್ ಅಷ್ಟು ಒಂದು ಫೆಸಿಲಿಟೀಸ್ ಅವ್ರಿಗೆ ಹೋಗುತ್ತೆ. ಸೊ ನಂತರ ಬಂದ್ಬಿಟ್ಟು ನೋಡೋದಾದ್ರೆ ಈಗ ಹೇಗೆ 17 ಲಕ್ಷ ರೂಪಾಯಿ ಒಂದು ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಫಸ್ಟ್ ಬಂದು 17 ಲಕ್ಷ ಅಂತಂದ್ರೆ ಈಗ ದಿನಕ್ಕೆ ನಾವೊಂದು 333 ರೂಪಾಯಿ ಸೇವಿಂಗ್ಸ್ ಅನ್ನ ಮಾಡ್ತೀವಿ ಅಂದ್ರೆ ತಿಂಗಳಿಗೆ ಅದೆಷ್ಟಾಗುತ್ತೆ ನಿಮ್ಗೆ 10,000 ರೂಪಾಯಿ ತನಕನೂ ಆಗುತ್ತೆ. ಸೊ ಅದೇ ಬಂದು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ 1,20,000. ಸೊ ಇದು ನೋಡಿ, ಮೆಚುರಿಟಿ ಟರ್ಮ್ ಬಂದ್ಬಿಟ್ಟು 5 ವರ್ಷಕ್ಕೆ ಇರುತ್ತೆ, ಇಲ್ಲಾಂದ್ರೆ 10 ವರ್ಷಕ್ಕೆ ಇರುತ್ತೆ. 5 ವರ್ಷಕ್ಕಾದ್ರೂ ನಾವು ಒಂದು ಟರ್ಮ್ ಅನ್ನ ತಗೋಬಹುದು, ಇಲ್ಲಾಂದ್ರೆ 10 ವರ್ಷದ ತನಕ ತಗೋಬಹುದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು 5 ವರ್ಷದ ಹೇಳ್ತೀನಿ ನೋಡಿ. ಸೊ 5 ವರ್ಷಕ್ಕೆ ನಾವು ದಿನಕ್ಕೆ 333 ರೂಪಾಯಿ, ಇಲ್ಲಾಂದ್ರೆ ತಿಂಗಳಿಗೆ 10,000 ನಾವು ಸೇವ್ ಮಾಡೋದಾದ್ರೆ 5 ವರ್ಷಕ್ಕೆ ಬಂದು 6 ಲಕ್ಷ ರೂಪಾಯಿ ಆಗುತ್ತೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ 6.7 ಇದೆ ಅಲ್ವಾ. ಸೊ 6.7 ಇಂಟ್ರೆಸ್ಟ್ ಸೇರಿ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಸೊ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು 6 ಲಕ್ಷ ರೂಪಾಯಿ ತನಕನೂ ಬರುತ್ತೆ. ಅಂದ್ರೆ 5 ವರ್ಷಕ್ಕೆ ನಾವು ಕಟ್ಟಿರೋಂತ ಅಮೌಂಟ್ ಬಂದು 6 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ RD ಅಕೌಂಟ್ ನ ಇಂಟ್ರೆಸ್ಟ್ ಎಷ್ಟು ಆಡ್ ಆಗುತ್ತೆ ಅಂದ್ರೆ 1,13,659 ರೂಪಾಯಿ ಆಡ್ ಆಗುತ್ತೆ. ಸೊ ಟೋಟಲ್ ಬಸ್ ಎಷ್ಟಾಗುತ್ತೆ ಅಂದ್ರೆ 7,13,659 ರೂಪಾಯಿ. ಇದು ಬಂದು 5 ವರ್ಷದ ಒಂದು ಪೀರಿಯಡ್. ಅಂದ್ರೆ ಮೆಚುರಿಟಿ ಅಮೌಂಟ್ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ ನಾವೇನಾದ್ರೂ ಲಾಂಗ್ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ 5 ವರ್ಷಕ್ಕೆ ಕಂಟಿನ್ಯೂ ಮಾಡಿ 10 ವರ್ಷ ತಗೊಂಡ್ವಿ ಅಂದ್ರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ, ಮೆಚುರಿಟಿ ಎಷ್ಟು ಸಿಗುತ್ತೆ ನೋಡೋಣ ಬನ್ನಿ. 10 ವರ್ಷಕ್ಕೆ ಆಸ್ ಇಟ್ ಇಸ್ ಸೇಮ್ ನಮ್ಗೆ ಏನು 6 ಲಕ್ಷ ಸಿಗುತ್ತೆ ಅಂದ್ರೆ 12 ಲಕ್ಷ ರೂಪಾಯಿ ಸಿಗುತ್ತೆ. ಈ 12 ಲಕ್ಷಕ್ಕೆ ಸೊ ನಮ್ಗೆ 10 ವರ್ಷಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 5,08,546 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ಗ್ರ್ಯಾಂಡ್ ಟೋಟಲ್ ಬಂದು ನಮ್ಗೆ 17,08,546 ರೂಪಾಯಿ ಸಿಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈಸಿಯಾಗಿ 17 ಲಕ್ಷ ರೂಪಾಯಿ ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ. ಸೊ ನಾವು ತಿಂಗಳಿಗೆ ಒಂದು 10,000 ರೂಪಾಯಿ ಸೇವಿಂಗ್ಸ್ ಮಾಡೋದ್ರಿಂದ ನಾವು 12 ವರ್ಷದ ಕಾಲ ನಾವು ಇದನ್ನ ಸೇವಿಂಗ್ಸ್ ಮಾಡ್ತಾ ಬಂದ್ರೆ ಹತ್ತತ್ರ ನಿಮ್ಗೆ 12 ಲಕ್ಷಕ್ಕೆ ಸೊ ನಿಮ್ಗೆ 10 ವರ್ಷ ಸೇವಿಂಗ್ಸ್ ಮಾಡೋದ್ರಿಂದ ಏನಾಗುತ್ತೆ 12 ಲಕ್ಷಕ್ಕೆ ಅವರು 5,08,546 ರೂಪಾಯಿ ಇಂಟ್ರೆಸ್ಟ್ ಸೇರಿ 17 ಲಕ್ಷದ ತನಕನೂ ರಿಟರ್ನ್ ಸಿಗುತ್ತೆ. ಹಾಗಾದ್ರೆ ಈ ಒಂದು ಸ್ಕೀಮ್ ಅಲ್ಲಿ ಬರೀ ನಾವಷ್ಟೇ ಕಟ್ಟೋದಾ ಅಥವಾ ಈ ಸ್ಕೀಮ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಅಡಿಷನಲ್ ಬೆನಿಫಿಟ್ಸ್ ಇದೆ ಅಂದ್ರೆ ಖಂಡಿತ ಅಡಿಷನಲ್ ಬೆನಿಫಿಟ್ಸ್ ಇದೆ. ಇದೇನಪ್ಪಾ ಅಂದ್ರೆ ನಾವು ಇದನ್ನ ಸ್ಕೀಮ್ ಅನ್ನ ಓಪನ್ ಮಾಡಿದಾದ್ಮೇಲೆ 1 ವರ್ಷದ ನಂತರ 1 ವರ್ಷ ಕಂಟಿನ್ಯೂಸ್ ಆಗಿ ನಾವು ಕಟ್ಟಿರ್ತೀವಿ ಅಂದಾದ್ಮೇಲೆ ಸೊ ಅದು ಬಂದು ಏನಾಗುತ್ತೆ ನಿಮ್ಗೆ 50% ಆಫ್ ಅಮೌಂಟ್ ಅನ್ನ ನಾವು ವಿತ್ಡ್ರಾ ಮಾಡ್ಕೋಬಹುದು.
ಅಂದ್ರೆ ನಾವ್ ಏನ್ ಮೆಚುರಿಟಿ ಅಮೌಂಟ್ ಇರುತ್ತಲ್ಲ ಆ ಒಂದು 50% ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೋಬಹುದು. ಇದು ಒಂದು ಬೆಸ್ಟ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಈ ಒಂದು ಸಿಂಪಲ್ ಅಕೌಂಟ್ ಅನ್ನ ನಾವು ಓಪನ್ ಮಾಡಿದ್ಮೇಲೆ ಯಾವ ರೀತಿ ಕಟ್ಬೇಕು ಅನ್ನೋದು ಸಿಂಪಲ್ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇನ್ ಕೇಸ್ ಏನಾದ್ರು ನಾವ್ ಈ ಮಂತ್ ಅಲ್ಲಿ ಈ ಮಂತ್ ಅಲ್ಲಿ ಫಸ್ಟ್ ಟು ಅಂದ್ರೆ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಒಂದು ಅಮೌಂಟ್ ಬಂದು ಪ್ರೀಮಿಯಂ ಅಷ್ಟ್ರೊಳಗಡೆನೆ ಕಟ್ಟಬೇಕಾಗತ್ತೆ. ಇನ್ ಕೇಸ್ ಏನಾದ್ರು 16ನೇ ತಾರೀಕಿಂದ 31ನೇ ತಾರೀಕು ಅವಧಿಯಲ್ಲಿ ಏನಾದ್ರು ನಾವು ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ನಾವು ಕಟ್ಬೇಕಾಗಿರುವಂತಹ ಅಮೌಂಟ್ ಕೂಡ ಅದೇ ಒಂದು ಡೇಟ್ಸ್ ಒಳಗಡೆನೆ ಕಟ್ಬೇಕು. ಅಂದ್ರೆ 16ನೇ ತಾರೀಕು ಮೇಲೆ 31ನೇ ತಾರೀಕು ಒಳಗಡೆನೆ ಕಟ್ಬೇಕು. ಸೊ ನಮ್ ಚಾಯ್ಸ್ ನಾವ್ ಯಾವಾಗ ಅಕೌಂಟ್ ಓಪನ್ ಮಾಡ್ಕೊಂಡಿರ್ತೀವೋ ಆ ಒಂದು ಇದ್ರಲ್ಲೇನೆ ಮಿಡಲ್ ಆಫ್ ಟೈಮ್ ಅಲ್ಲೇನೆ ಕಟ್ಬೇಕಾಗತ್ತೆ. ಇದು ಒಂದು ಸಿಂಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇನ್ ಕೇಸ್ ನೀವೇನಾದ್ರೂ 1 ಮಂತ್ ಪ್ರೀಮಿಯಂ ನ ಮಿಸ್ ಮಾಡಿದ್ರೆ ಅಂದ್ರೆ 1% ಆಫ್ ಫೈನ್ ಅನ್ನ ಕೊಡ್ತಾರೆ ನಿಮ್ಗೆ. ಅಂದ್ರೆ 100 ರೂಪಾಯಿಲಿ 1 ರೂಪಾಯಿ ಬಡ್ಡಿ ಅನ್ನೋದು ಕಟ್ ಮಾಡ್ತಾರೆ. ಸೊ ನಂತರ ಬಂದ್ಬಿಟ್ಟು ಇನ್ನೇನಪ್ಪಾ ಅಂದ್ರೆ ಇನ್ ಕೇಸ್ ಏನಾದ್ರು ನೀವು ಪ್ರೀಮಿಯಂ ನ ಕಂಟಿನ್ಯೂಸ್ 4 ತಿಂಗಳು ಕಟ್ಲಿಲ್ಲ ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಅನ್ನ ಡಿಲೀಟ್ ಮಾಡ್ತಾರೆ. ಅದು ನಿಮ್ಗೆ 2 ತಿಂಗಳಲ್ಲಿ ರಿಟ್ರೈವ್ ಆಗಿ ನಿಮ್ಮ ನಾರ್ಮಲ್ ಅಕೌಂಟ್ಗೆ ನೀವು ಕಟ್ಟಿರೋಂತ ಅಮೌಂಟ್ ಬಂದು ಬೀಳುತ್ತೆ. ಸೊ ಅಕೌಂಟ್ ಅನ್ನ ಮುಂದುವರ್ಸಕ್ ಆಗೋದಿಲ್ಲ. ಸೊ ಈ ಒಂದು ಸಿಂಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಇದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಹಾಗೆ ಸಿಂಪಲ್ ಆಗಿದೆ. ನೀವು ಯಾವ್ದೋ ಒಂದು ಅಕೌಂಟಿಗೆ ಯಾವ್ದೋ ಒಂದು ಅಮೌಂಟ್ ಅನ್ನ ಹಾಕೋದು ಮಾಡೋದು ಇಲ್ಲ ಬೇರೆ ಬಡ್ಡಿ ಸಾಲ ತಗೊಳ್ಳೋದು ಈ ರೀತಿ ಎಲ್ಲ ಮಾಡೋದ್ರ ಬದಲು ಈಗಿಂದನೇ ನಾವು ನಮ್ಮ ದುಡ್ಡನ್ನ ಈ ರೀತಿ ಗೌರ್ಮೆಂಟ್ ಇಂದ ಬಿಡ್ತಕ್ಕಂತ ಸ್ಕೀಮ್ ಮುಖಾಂತರ ನಾವು ಸೇವಿಂಗ್ಸ್ ಮಾಡೋದ್ರಿಂದ ಸೊ ಇದೇನಾಗುತ್ತೆ ನಮ್ಗೆ ನಮ್ಮ ಒಂದು ಕಷ್ಟದ ಕಾಲದಲ್ಲಿ ಈ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಓಕೆನಾ, ಈ ಅಮೌಂಟ್ ಬರೋದ್ರಿಂದ ನಮ್ಗೆ ನಿಶ್ಚಿಂತೆಯಿಂದ ನಾವು ನಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಕೋಬಹುದು. ಹಾಗೇನೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಒಂದು ಗೌರ್ಮೆಂಟ್ ಸ್ಕೀಮ್ಗಳನ್ನ ಬಳಸ್ಕೊಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಅಂತ ಹೇಳ್ತಾ, ಹಾಗೆ ಇನ್ನೂ ಈ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.